ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ರೇವಣ್ಣ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಮಾಜಿ ಮಂತ್ರಿ HD ರೇವಣ್ಣ ಭೇಟಿ ಕೊಟ್ಟರು. ಚಾಮುಂಡೇಶ್ವರಿಗೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷ ಅಂದರೆ ಪ್ರಜ್ವಲ್ ಹೆಸರಲ್ಲಿ ರೇವಣ್ಣ ಅರ್ಚನೆ ಮಾಡಿಸಿದರು. ಬಳಿಕ ಕುಟುಂಬದ ಪ್ರತಿಯೊಬ್ಬರ ಹೆಸರು ಹಾಗೂ ನಕ್ಷತ್ರ ಹೇಳಿ ಅರ್ಚನೆ ಮಾಡಿಸಿದರು. ನಂತರ ದೇವಾಲಯದಲ್ಲಿ 10 ನಿಮಿಷ ಏಕಾಂಗಿಯಾಗಿ ಕುಳಿತು ಪ್ರಾರ್ಥನೆ ಮಾಡಿದರು. ನೋಡಿ, ಗಮನಿಸಿ ಅದನ್ನು. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಪುಟ್ಟರಾಜು ಅವರು. ಸರ್, ಈಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ರಾಜ್ಯದ ಜನತೆ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಇದೇ ಫಸ್ಟ್ ನನ್ನ ಮೇಲೆ ಕೇಸ್ ಇರೋದು. ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ. ನ್ಯಾಯಾಂಗ ಇವತ್ತು ಏನು ತಿರುಗಿಸಿದ್ರೆ ಭಾಗಿಯಾಗ್ತದೆ, ಅಷ್ಟು ಬಿಟ್ಟರೆ ನಾನು ಇನ್ನೇನು ಹೇಳಿಲ್ಲ. ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತಾಳೆ, ಅದು ಬಿಟ್ಟು ನಾನು ಏನು ಹೇಳಲ್ಲ ಸರ್. ನಾನು ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಮಾತಾಡೋದು ಸರ್. ಈಗ HD ರೇವಣ್ಣ ಪವರ್ ಮಿನಿಸ್ಟರ್ ಆಗಿ, ಕಂದಾಯ ಸಚಿವರಾಗಿ ಭಾಳ ಕೆಲಸ ಮಾಡಿದಂಥವರು. ಯಾವತ್ತೂ ಕೂಡ ಕೇಸ್ ಬಂದಿರಲಿಲ್ಲ ಅವರ ಮೇಲೆ, ಯಾವುದೇ ಆರೋಪಗಳಂಥದ್ದು ಇರಲಿಲ್ಲ. ಇವತ್ತು ಪೂಜೆ ಮಾಡಿ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಲೆಫ್ಟ್ ಸೈಡಲ್ಲಿ ಎಲ್ಲ ಪತ್ರಕರ್ತರು ನಿಂತಿರ್ತಾರೆ. ಅವರು ಜ್ಯೋತಿಷವನ್ನು ಎಷ್ಟು ನಂಬ್ತಾರೆ ಅಂತಂದರೆ, ಜಪ್ಪಯ್ಯ ಅಂದರೂ ಆ ಕಡೆಗೆ ಹೋಗಲಿಲ್ವಂತೆ. ಆಮೇಲೆ ಪತ್ರಕರ್ತರೆಲ್ಲ ಬಲಭಾಗಕ್ಕೆ ಬರಬೇಕಾಯಿತು. ಅದು ಕೂಡ ಪೂರ್ವಕ್ಕೆ ಮುಖ ಮಾಡಿ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟರು. ಓಕೆ, ಈ ನಡುವೆ ಇದಕ್ಕಿಂತ ಬೆಳಗ್ಗೆ ಏನಾಯಿತು ಅಂತ ಹೇಳ್ತೀನಿ. ಮಾಜಿ ಮಿನಿಸ್ಟರ್ HD ರೇವಣ್ಣ 6 ದಿನಗಳ ಸೆರೆವಾಸಕ್ಕೆ ಇವತ್ತು ಮುಕ್ತಿ ಸಿಕ್ತು. ರಾಹುಕಾಲಕ್ಕೂ ಮುನ್ನವೇ ಬಿಡುಗಡೆಯಾಗಿ ರೇವಣ್ಣ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸೇರಿದ್ರು. ಯಾವ ರೀತಿ ಬಿಡುಗಡೆ ಆಯಿತು, ಯಾವ ರೀತಿ ಜನ ಸೇರಿದ್ರು, ಯಾವ ರೀತಿ ಈಡುಗಾಯಿ ಹೊಡೆದ್ರು, ಯಾರ ಬಳಿಗೆ ಹೋದ್ರು, ಎಲ್ಲವನ್ನು ಹೇಳ್ತೀನಿ ಈ ರಿಪೋರ್ಟ್ನಲ್ಲಿ. ರೇವಣ್ಣ 6 ದಿನಗಳ ಸೆರೆವಾಸಕ್ಕೆ ಸಿಕ್ತು ಮುಕ್ತಿ. ಜೈಲು ಬಿಟ್ಟು ಮನೆ ಸೇರಿದ ಮಾಜಿ ಮಿನಿಸ್ಟರ್. ಕಿಡ್ನಾಪ್ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ರೇವಣ್ಣ 6 ದಿನಗಳ ಸೆರೆವಾಸ ಅನುಭವಿಸಿದ ಬಳಿಕ ರಿಲೀಸ್ ಆಗಿದ್ದಾರೆ. ನಿನ್ನೆ ಅವರಿಗೆ ವಿಶೇಷ ಕೋರ್ಟ್ ಜಾಮೀನು ನೀಡಿತ್ತು. ಮಧ್ಯಾಹ್ನ 1:50 ಸುಮಾರಿಗೆ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ್ರು. ರಾಹು ಕಾಲಕ್ಕೂ ಮುನ್ನ ರೇವಣ್ಣ ರಿಲೀಸ್ ಆಗಿದ್ದು ವಿಶೇಷ. ದೈವ ಭಕ್ತ ರೇವಣ್ಣ ಸೆರೆವಾಸದಿಂದ ಮುಕ್ತಿ ಸಿಗುತ್ತಿದ್ದಂತೆ ಟೆಂಪಲ್ ರನ್ ಮಾಡಿದ್ದಾರೆ. JP ನಗರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಬಸವನಗುಡಿಯಲ್ಲಿರೋ ಕಾರಿಂಜಿ ಆಂಜನೇಯನಿಗೂ ನಮಿಸಿದ್ರು. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವ್ರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ರೇವಣ್ಣ ರಿಲೀಸ್ಗೆ JDS ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಬಳಿ ಸಂಭ್ರಮಾಚರಣೆ ಮಾಡಿದ್ರು. ಈ ಮಧ್ಯೆ JDS ಕಾರ್ಯಕರ್ತರನ್ನ ನಿಯಂತ್ರಣ ಮಾಡಲು ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ರು. ರೇವಣ್ಣ ಬಿಡುಗಡೆ ಹಿನ್ನೆಲೆ ದೇವೇಗೌಡರ ಮನೆಯಲ್ಲಿ ಬೆಳಿಗ್ಗಿನಿಂದಲೇ ಸಂಭ್ರಮ ಮನೆ ಮಾಡಿತ್ತು. ಮನೆಗೆ ಅರ್ಚಕರನ್ನ ಕರೆಸಿ ದೇವೇಗೌಡರು ಚೆನ್ನಮ್ಮ ಪೂಜೆ ಮಾಡಿಸಿದ್ರು.
ದೇವೇಗೌಡರ ಮುಂದೆ ರೇವಣ್ಣ ಕಣ್ಣೀರು. 6 ದಿನಗಳ ಸೆರೆವಾಸ ಅನುಭವಿಸಿದ ರೇವಣ್ಣ ಕುಟುಂಬಸ್ಥರನ್ನ ನೋಡಿ ಭಾವುಕರಾದ್ರು. ತಾಯಿ ಚೆನ್ನಮ್ಮ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಮಗನ ಮುಖ ನೋಡಿ ದೊಡ್ಡಗೌಡ್ರು ದಂಪತಿ ಭಾವುಕರಾದ್ರು. ನೋಡಿ, ರೇವಣ್ಣ ಬಿಡುಗಡೆಯಾಗಿದ್ದಾರೆ. ಆದರೆ ಇದೆಲ್ಲವೂ ಆಗಿರೋದು ಪ್ರಜ್ವಲ್ ರೇವಣ್ಣ ಕಾರಣಕ್ಕಾಗಿ. ಇವತ್ತು ಎಲ್ಲ ರಾಜಕೀಯ ನಾಯಕರು ತಮ್ಮ ತಮ್ಮ ಹೇಳಿಕೆಗಳನ್ನು ಭಾಳ ಕೊಡ್ತಾರೆ. ಯಾಕ್ರಿ ಹೆಂಗೆ ಆ ಹೆಣ್ಮಕ್ಳಿಗೆ ಅವರ ಮರ್ಯಾದೆ ನಿಮ್ಗೆ ಗೊತ್ತಾಗಲಿಲ್ವಾ, ಬ್ಲರ್ ಮಾಡಲಿಲ್ವಾ, ಮತ್ತೊಂದು ಮಾಡಲಿಲ್ವಾ ಅಂಥವ್ರು ಯಾರು ಕೂಡ ಇವನನ್ನು ಪ್ರಶ್ನೆ ಮಾಡೋದಿಲ್ಲ. ಇವನಿಗಿರಲಿಲ್ವ ಅದು 33 ವರ್ಷದವನಿಗೆ ಫಸ್ಟ್ ಟೈಮ್ MP ಆದ 28ನೇ ವಯಸ್ಸಲ್ಲಿ. ಆದರೆ ಒಂದು ವೀಕ್ಷಕರೇ, ಏನೇ ಆಗಲಿ ಈತನಿಗೆ ಮಾತ್ರ ಶಿಕ್ಷೆ ಆಗಬೇಕು. ಅದೆಷ್ಟೋ ಮನೆಗಳ ನೆಮ್ಮದಿಗೆ ಕೊಳ್ಳಿಟ್ಟ ಮಾನಗೇಡಿ ಈತ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದ ಪಾತಕಗಳೆಷ್ಟು? ಹಲವು ಸಂತ್ರಸ್ತೆಯರ ಮನೆಗಳೇ ಮುರಿದೋಗಿದೆಯಂತೆ. ಈಗ ಯಾರು ಬಿಟ್ಟರು ಹೊರಗೆ ಅಂತ ಕೇಳ್ತಿರಲ್ಲ, ಯಾರು ಅದನ್ನು ಶೂಟ್ ಮಾಡೋಕ್ಕೆ ಇವನಿಗೆ ಯಾವನು ಹೇಳಿದ್ದು? ಏತ್ಲಾಂಡಿಗೆ. ಅದು ಯಾರಿಗೆ? ಯಾರು? ಇವನ್ದೇ ವೋಟರ್ಸ್. ಸಂತ್ರಸ್ತೆ, ಅವರ ಮಕ್ಕಳ ಭವಿಷ್ಯ ಗಂಡಾಂತರಕ್ಕೆ ಸಿಲುಕಿದೆ. ತಲೆ ಎತ್ತಿ ಓಡಾಡೋ ಸ್ಥಿತಿಯಲ್ಲೂ ಕೂಡ ಇಲ್ಲ ಸಂತ್ರಸ್ತೆಯರು. ಯಾರ ಕಾರಣ? ಇವನಲ್ವಾ? ಇವನಿಗೇನು ಅಂತ 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 ಕೆರೆತಗಳೇನು ಶೂಟ್ ಮಾಡ್ಕೊಳ್ಳುವಂಥದ್ದು? ಹೊರಗಿನವರು ಯಾಕೆ? ಇದೀಗ ಕುಟುಂಬಸ್ಥರೇ ಅಣಕಿಸ್ತಾ ಇದ್ದಾರೆ ಈತನನ್ನು. ಇನ್ನು ಕೆಲಸಕ್ಕೆ ಹೋಗಿ ಬರುವಂಥ ಸಂತ್ರಸ್ತೆಯರ ಕತೆ ಹೇಳತ್ತಿರೋದಂತೆ. ಯಾವುದೋ ಆಮಿಷ ಹೊಟ್ಟಿರ್ತಾನೆ ಕೆಲಸಕ್ಕೆ, ಮತ್ತೊಂದು ಪ್ರಮೋಷನ್ ಅಂತೇಳಿ ರಾಜೀನಾಮೆ ಕೊಡುವಂತ ಇದ್ದಾರಂತೆ ಮಹಿಳಾ ಸಹೋದ್ಯೋಗಿಗಳು. ಇವನು ಬರ್ತಾನೆ ಈಗ, ಚಪಲ ಚೆನ್ನಿಗರಾಯ. ಬಂಧು ಬಳಗದವರು ಮಾತನಾಡೋದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ. ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡುವುದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ಗೆ ಸಹಕರಿಸಿದ್ದಾರೆ ಎಂಬ ಕಳಂಕ ಅಡ್ಡಿಸಿಕೊಂಡಿದ್ದಾರೆ ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ. ಕಳಂಕ ತೊಡೆದು ಮುಖ್ಯವಾಹಿನಿಗೆ ಬರುವುದು ಕನಸಾಗಿದೆ ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ. ದೌರ್ಜನ್ಯಕ್ಕೆ ಒಳಗಾದವರ ಪಟ್ಟಿಯಲ್ಲಿ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ. ಇವನ್ದೇ ವೋಟರ್ಸ್. ಎಲ್ಲರನ್ನ ಮುಕ್ಕಿ ತಿಂದಿದ್ದಾನೆ. 3 ವಿದ್ಯಾರ್ಥಿನಿಯರು ಓದು ನಿಲ್ಲಿಸಿದ್ದಾರಂತೆ. ಪ್ರಜ್ವಲ್ನಿಂದ ಕೆಲವು ನಿಶ್ಚಿತಾರ್ಥಗಳು ಮುರಿದು ಬಿದ್ದಿವೆ ಅಂತೆ. ವಿಡಿಯೋಗಳಲ್ಲಿ ಮಹಿಳೆಯರ ಗುರುತು ಮರೆಮಾಚಿಲ್ಲ. ಇವನಿಗೆ ಮರೆಮಾಚಬಹುದಿತ್ತಲ್ಲ. ಚಿಕ್ಕ ಪ್ರಾಯದ ವಯಸ್ಸಾದ ಮಹಿಳೆಯರ ದೃಶ್ಯ ಹರಿದಾಡ್ತಾ ಇದೆ. ಬಹುತೇಕ ಸಂತ್ರಸ್ತೆಯರು ಹಾಸನದಲ್ಲಿ ಪರಿಚಿತರು. ಇವನ ವೋಟರ್ಸ್, ದೇವೇಗೌಡರ ವೋಟರ್ಸ್. ಒಂದು ಕಾಲದಲ್ಲಿ ರಾಜಕೀಯ ಕಾರ್ಯಕರ್ತೆಯರು. ಇವನಿಗಾಗಿ ಕೆಲಸ ಮಾಡಿದಂಥವರನ್ನು ಬಿಡಲಿಲ್ಲ ಈತ. ಮನೆ ಕೆಲಸದವರನ್ನು ಬಿಡಲಿಲ್ಲ ಈತ. ಅಧಿಕಾರಿಗಳನ್ನು ಬಿಡಲಿಲ್ಲ. ಅದರಲ್ಲಿ ವೃತ್ತಿಪರರು ಇದ್ದಾರೆ.